ಹಾಯ್ ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಟೆಕ್ಸ್ಟ್ ವರ್ಕ್ ಕನ್ನಡ ಯೂಟ್ಯೂಬ್ ಚಾನಲ್. ವಾಟ್ಸಪ್ ಸ್ಟೇಟಸ್ ನೀವು ನಿಮ್ಮ ಒಂದು ವಾಟ್ಸಪ್ಪಲ್ಲಿ ನಿಮ್ಮ ಒಂದು ಫೋಟೋ ನೀವು ಅಪ್ಲೋಡ್ ಮಾಡುವಾಗ ಅಂದರೆ ಸ್ಟೇಟಸನ್ನು ಇಡುವಾಗ ಅದಕ್ಕೆ ಯಾವುದೇ ಥರ ಒಂದು ಸಾಂಗ್ಸನ್ನು ಆ್ಯಡ್ ಮಾಡಲು ಬರಲ್ಲ. ಕೇವಲ ಫೋಟೋ ಮಾತ್ರ ನೀವು ಅದರಲ್ಲಿ ಅಪ್ಲೋಡ್ನ ಮಾಡ್ಬೋದು. ಆದರೆ ಇವತ್ತಿನ ಒಂದು ವಿಡಿಯೋದಲ್ಲಿ ನಿಮಗೆ ನಿಮ್ಮ ಒಂದು ಫೋಟೋ ಜೊತೆಗೆ ನೀವು ಸಾಂಗ್ಸನ್ನು ಕೂಡ ಆ್ಯಡ್ ಮಾಡಬಹುದು. ಆದರೆ ಯಾವುದೇ ಒಂದು ಥರ್ಡ್ ಪಾರ್ಟಿ ಅಪ್ಲಿಕೇಶನ್ ಯೂಸ್ ಮಾಡ್ತೇನೆ. ಹೌದು, ನಿಮಗೆ ಗೊತ್ತಿರ್ಬೋದು, ವಾಟ್ಸಪ್ಪಲ್ಲಿ ನೀವೇನಾದರೂ ನಿಮ್ಮ ಒಂದು ಸ್ಟೇಟಸಲ್ಲಿ ಫೋಟೋವನ್ನು ಅಪ್ಲೋಡ್ ಮಾಡುವಾಗ ಅದಕ್ಕೆ ಸಾಂಗ್ಸ್ ಆ್ಯಡ್ ಮಾಡಲು ಬರಲ್ಲ. ಕೇವಲ ಫೋಟೋ ಮಾತ್ರ ಅಪ್ಲೋಡ್ ಮಾಡ್ಬೋದು. ಮತ್ತು ನಿಮ್ಮ ಒಂದು ಫೋಟೋನು ಕೂಡ ನೀವು ವಿಡಿಯೋ ಮಾಡ್ಬೋದು. ಅಂದರೆ ಮೋಷನ್ ಪೋಸ್ಟ್ ಇರುತ್ತೆ ನೋಡಿ, ಈ ಥರ ಒಂದು ಫೋಟೋ ಈಗ ಝೂಮ್ ಆಗಿ ಝೂಮ್ ಇನ್ ಆಗೋದು ಒಂಥರದ್ದು ವಿಡಿಯೋ ಥರದ್ದು ಬರುತ್ತೆ. ಅದನ್ನು ಕೂಡ ಇದರಲ್ಲಿ ಮಾಡ್ಬೋದು. ಇವತ್ತಿನ ಈ ಒಂದು ವಿಡಿಯೋ ನಿಮಗೆ ಕಂಪ್ಲೀಟ್ ಅಂತ ಮಾಹಿತಿಯನ್ನು ತಿಳಿಸ್ಕೊಡ್ತೇನೆ. ಇದುವರೆಗೂ ನೀವು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಪಕ್ಕದ ಬೆಲ್ ಐಕಾನ್ ಕ್ಲಿಕ್ ಮಾಡಬಹುದು. ಹೌದು, ಈ ಒಂದು ಫೀಚರ್ ವಾಟ್ಸಪ್ಪಲ್ಲಿ ಇಲ್ಲ. ಹಾಗೂ ನಾನು ಯಾವುದೇ ಥರ ಒಂದು ಥರ್ಡ್ ಪಾರ್ಟಿ ಅಪ್ಲಿಕೇಶನ್ ಯೂಸ್ ಮಾಡಲ್ಲ. ನಿಮ್ಮ ಒಂದು ಗೂಗಲ್ ಫೋಟೋಸ್ ಮುಖಾಂತರ ಈ ಒಂದು ಟ್ರಿಕ್ಕನ್ನು ನೀವು ಯೂಸ್ ಮಾಡಬಹುದು. ಈಗ ನನಗೆ ತೋರಿಸ್ಕೊಡ್ತೀನಿ ನೋಡಿ, ಯಾವ ಥರ ನಿಮ್ಮ ಒಂದು ಫೋಟೋನ ನೀವು ಇದರಲ್ಲಿ ಸಾಂಗ್ಸ್ ಆ್ಯಡ್ ಮಾಡಿ ಹಾಕೋದು ಅಂತ ಈಗ ನಾನು ನಿಮಗೆ ತಿಳಿಸ್ಕೊಡ್ತೀನಿ ನೋಡಿ. ಮೊದಲಿಗೆ ನಿಮ್ಮ ಒಂದು ಫೋನಲ್ಲಿರುವಂಥ ಒಂದು ಗೂಗಲ್ ಫೋಟೋಸ್ ಅಪ್ಲಿಕೇಶನ್ನ ನೀವು ಓಪನ್ ಮಾಡ್ಕೊಳ್ಳಿ. ನಿಮ್ಮ ಒಂದು ಫೋಟೋದೆಲ್ಲ ಇಲ್ಲಿ ನಿಮಗೆ ಶೋ ಆಗುತ್ತೆ. ನಿಮಗೆ ಯಾವ ಒಂದು ಫೋಟೋಸ್ ಬೇಕಲ್ಲ ಆ ಒಂದು ಫೋಟೋನ ನೀವು ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳಿ. 1 ಆಗಿರ್ಬೋದು ಅಥವಾ 2 ಆಗಿರ್ಬೋದು, 3 ಆಗಿರ್ಬೋದು, 4 ಆಗಿರ್ಬೋದು. ಈ ಥರ 1, 2, 3, 4 ಈ ಥರ ನೀವು ಸೆಲೆಕ್ಟನ್ನು ಮಾಡ್ಕೊಳ್ಳಿ. ಇಲ್ಲಿ ನಮಗೆ 3 ಫೋಟೋನ ನಿಮಗೆ ಸೆಲೆಕ್ಟನ್ನು ಮಾಡಿ ತೋರಿಸಿ ನೋಡಿ. 1, 2, 3 ಈ ಥರ ನಾನು ಸೆಲೆಕ್ಟನ್ನು ಮಾಡಿದ್ದೀನಿ. ನೀವು ಕೂಡ ಈ ಥರ ನೀವು ಸೆಲೆಕ್ಟನ್ನು ಮಾಡ್ಕೊಳ್ಳಿ. ಇಲ್ಲಿ ನಿಮಗೆ ಒಂದು ಆಪ್ಷನ್ ಕಾಣ್ತಾ ಇರ್ಬೋದು, ಆ್ಯಡ್ ಟು ಅಂತ ಪ್ಲಸ್ ಐಕನು, ಇದ್ರ ಮೇಲೆ ಕ್ಲಿಕ್ಕನ್ನು ಮಾಡ್ಕೊಳ್ಳಿ. ಇಲ್ಲಿ ನಿಮ್ಗೊಂದು ಆಪ್ಷನ್ ಕಾಣ್ತಾ ಇರ್ಬೋದು, ಥರ್ಡ್ ಒಂದು ಆಪ್ಷನು ಹೈಲೈಟ್ ವಿಡಿಯೋ ಅಂತ, ಇದ್ರ ಮೇಲೆ ಕ್ಲಿಕ್ಕನ್ನು ಮಾಡ್ಕೊಳ್ಳಿ. ಕಂಟಿನ್ಯೂ ಮೇಲೆ ಕ್ಲಿಕ್ಕನ್ನು ಮಾಡಿ. ಇದು ಒಂದು 2 ರಿಂದ 3 ನಿಮಿಷ ಟೈಮನ್ನು ತೊಗೊಳುತ್ತೆ. ಡಿಪೆಂಡ್ ಅಪಾನ್ ನಿಮ್ಮ ಒಂದು ಇಂಟರ್ನೆಟ್ ಸ್ಪೀಡು ಯಾವ ಥರ ಇದೆ ಅಂತ ಅದ್ರ ಮೇಲೆ ಇದು ಡಿಪೆಂಡ್ ಆಗುತ್ತೆ. ನೀವು ಇಲ್ಲಿ ಗಮನಿಸ್ತಾ ಇರ್ಬೋದು, ಇಲ್ಲಿ ನನ್ನ ಒಂದು ಫೋಟೋಸ್ಗಳು ಎಲ್ಲ ಅಪ್ಲೋಡ್ ಆಗಿದೆ. ಇಲ್ಲಿ ನೀವು ಬೇಕಾದರೆ ನಿಮ್ಮ ಒಂದು ಟೈಮನ್ನು ನೀವು ಇಲ್ಲಿ ಹೆಚ್ಚು ಕಮ್ಮಿ ಮಾಡ್ಬೋದು. ಅಂದರೆ ನಿಮ್ಮೊಂದು ಫೋಟೋ ಇದೆ ನೋಡಿ ಟೈಮ್ಲೈನು, ಅದನ್ನು ನೀವು ಇಲ್ಲಿ ಜಾಸ್ತಿ ಕಮ್ಮಿ ಮಾಡ್ಬೋದು. ಈ ಥರ ಮಾಡ್ಕೋಬೋದು. ನಿಮಗೆ ಇಲ್ಲಿ ಒಂದು ಆಪ್ಷನ್ ಕಾಣ್ತಾ ಇರ್ಬೋದು, ಅಂದರೆ ನಿಮಗೆ ಒಂದು ಆಪ್ಷನ್ ಕಾಣ್ತಾ ಇರ್ಬೋದು ಮೋಷನ್ ಅಂತ, ಇದ್ರ ಮೇಲೆ ಕ್ಲಿಕ್ಕನ್ನು ಮಾಡ್ಕೊಳ್ಳಿ. ನೋ ಮೋಷನ್ ಅಂತ ಕೊಟ್ಟರೆ ನಿಮ್ಮ ಫೋಟೋಸ್ ಮಾತ್ರ ಇಲ್ಲಿ ಅಪ್ಲೋಡ್ ಆಗುತ್ತೆ. ಅದರಲ್ಲಿ ಪ್ಯಾನ್ ಆ್ಯಂಡ್ ಝೂಮ್ ಮೇಲೆ ನೀವು ಇದರ ಕ್ಲಿಕ್ಕನ್ನು ಮಾಡಿದ್ರೆ ನಿಮ್ಮೊಂದು ಫೋಟೋಸು ವಿಡಿಯೋಗೆ ಕನ್ವರ್ಟ್ ಕೂಡ ಆಗುತ್ತೆ. ಇಲ್ಲಿ ನೋಡಿ, ಪ್ಯಾನ್ ಆ್ಯಂಡ್ ಝೂಮ್ ಮೇಲೆ ಕ್ಲಿಕ್ಕನ್ನು ಮಾಡ್ಕೊಳ್ಳಿ. ನೀವು ಇಲ್ಲಿ ನೋಡ್ಬೋದು ನಿಮ್ಮೊಂದು ಫೋಟೋಸು ಯಾವ ಥರ ವಿಡಿಯೋಗೆ ಅದು ಕನ್ವರ್ಟ್ ಆಗಿದೆ ಅಂತ. ಇದನ್ನು ಕೂಡ ಕ್ಲಿಕ್ಕನ್ನು ಮಾಡ್ಕೊಳ್ಳಿ. ಇದನ್ನು ಕೂಡ ಕ್ಲಿಕ್ಕನ್ನು ಮಾಡ್ಕೊಳ್ಳಿ. ಇದು ನಮಗೆ ತೋರಿಸ್ತದೆ ನೋಡಿ ಮೊದಲಿಂದ ಯಾವ ಥರ ಇದು ವಿಡಿಯೋ ಆಗಿದೆ ಅಂತ. ನೀವು ಇಲ್ಲಿ ಗಮನಿಸ್ತಾ ಇರ್ಬೋದು. ಬರೀ ಫೋಟೋಸ್ ಬೇಕಂದರೆ ಫೋಟೋಸ್ ಮಾತ್ರ ನೀವು ಇಲ್ಲಿ ಇದು ಅಪ್ಲೋಡ್ ಮಾಡ್ಬೋದು. ಝೂಮನ್ನು ಕೊಟ್ಟರೆ ನೀವು ಪ್ಯಾನ್ ಆ್ಯಂಡ್ ಝೂಮನ್ನು ಕೊಟ್ಟರೆ ಅದು ವಿಡಿಯೋಗೆ ಕನ್ವರ್ಟ್ ಕೂಡ ಆಗುತ್ತೆ. ಇಲ್ಲಿ ನಿಮಗೊಂದು ಆಪ್ಷನ್ ಕಾಣ್ತಾ ಇರ್ಬೋದು ಸಾಂಗ್ಸ್, ಇದ್ರ ಮೇಲೆ ಕ್ಲಿಕ್ಕನ್ನು ಮಾಡ್ಕೊಳ್ಳಿ. ನಿಮಗೆ ಇಲ್ಲಿ ಮೈ ಮ್ಯೂಸಿಕ್ ಅಂತಲೂ ಕಾಣಿಸುತ್ತೆ, ಆಮೇಲೆ ತೇ ಮ್ಯೂಸಿಕ್ ಅಂತಲೂ ಕಾಣಿಸುತ್ತೆ. ಮೈ ಮ್ಯೂಸಿಕ್ ಅಂತಂದರೆ ನಿಮ್ಮ ಒಂದು ಫೋನಲ್ಲಿರುವಂಥ ಒಂದು ಸಾಂಗ್ಸು. ತೇ ಮ್ಯೂಸಿಕ್ ಅಂತಂದರೆ ಇದರದೇ ಆದಂಥ ಕೆಲವೊಂದಿಷ್ಟು ಸಾಂಗ್ಸ್ ಬಿ ಜಿ ಎಮ್ ಇದೆ, ಅದನ್ನು ಇಲ್ಲಿ ಯೂಸ್ ಮಾಡ್ಬೋದು. ನಾನಿಲ್ಲಿ ಮೈ ಮ್ಯೂಸಿಕ್ ಅಂತ ಕೊಡ್ತೇನೆ ನೋಡಿ. ಹಾಗೆ ನಾನಿಲ್ಲಿ ಸಾಂಗನ್ನು ಸೆಲೆಕ್ಟನ್ನು ಮಾಡ್ತೇನೆ. ಈಗ ನೀವು ಇಲ್ಲಿ ಕೇಳಿಸ್ಕೋಬೋದು, ಫೋಟೋ ಜೊತೆಗೆ ಸಾಂಗ್ ಕೂಡ ಆ್ಯಡ್ ಆಗಿದೆ. ಇಲ್ಲಿ ನೋಡಿ ಸೇವ್ ಅಂತ ಇದ್ರ ಮೇಲೆ ಕ್ಲಿಕ್ಕನ್ನು ಮಾಡ್ಕೊಳ್ಳಿ. ಇದು 1 ನಿಮಿಷ ಟೈಮ್ ತೊಗೊಳುತ್ತೆ, ಹೆಚ್ಚು ಕಮ್ಮಿ ಅಷ್ಟೇ ಆಗುತ್ತೆ. ಈಗ ಆ ಒಂದು ವಿಡಿಯೋಲಿ ಸೇವ್ ಆಗಿದೆ. ನೀವು ಲಾಂಗ್ ಪ್ರೆಸ್ ಮಾಡಿ ಇಲ್ಲಿ ನೋಡಿ ಶೇರ್ ಅಂತ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಂಬಿಟ್ಟು ವಾಟ್ಸಪ್ ಮೇಲೆ ಕ್ಲಿಕ್ಕನ್ನು ಮಾಡಿ ನೀವು ಇಲ್ಲಿ ಸ್ಟೇಟಸನ್ನು ಹಾಕೋಬೋದು. ಇದು ನಾನು ಇಲ್ಲಿ ನಿಮ್ಗೆ ಒಂದ್ಸಾರಿ ತೋರಿಸೋಣ ನೋಡಿ. ಸಾಂಗ್ ಕೂಡ ನಿಮಗೆ ಕೇಳಿಸ್ತಾ ಇರ್ಬೋದು. ಇಷ್ಟು ಮಾಡಿದರೆ ಮುಗಿದೋಯ್ತು, ಸಿಂಪಲ್ ಇದೆ ಭಾಳ.
ಸೊ ನೋಡ್ರಲ್ಲ ಫ್ರೆಂಡ್ಸ್, ಇಷ್ಟೇ ಸಿಂಪಲ್ ಇದೆ. ನಿಮ್ಮ ಒಂದು ಗೂಗಲ್ ಫೋಟೋಸ್ ಮುಖಾಂತರ ನೀವು ಆ್ಯಡನ್ನು ಮಾಡಬಹುದು. ಈ ಥರ ಸಿಂಪಲ್ ಆಗಿದೆ. ನೀವು ಬೇಕಾದಂಥ ಒಂದು ಸಾಂಗನ್ನು ಆ್ಯಡ್ ಮಾಡ್ಬೋದು. ನೋಡಿ ಇಷ್ಟೇ ಸಿಂಪಲ್ಲು. ನೋಡಿ ಈ ವಿಡಿಯೋ ತುಂಬ ಜನಕ್ಕೆ ಯೂಸ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ನಿಮಗೆ ನಾನು ಈ ಒಂದು ವಿಡಿಯೋ ಬಗ್ಗೆ ದಯವಿಟ್ಟು ಕಮೆಂಟನ್ನು ಮಾಡಿ. ಇಷ್ಟೇ ಬಂದು ನೋಡಿದಲ್ಲಿ ನಿಮಗೆ ಅಂದರೆ ಈ ಒಂದು ವಿಡಿಯೋ ಇಷ್ಟ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹ್ಯಾವ್ ಎ ನೈಸ್ ಡೇ.